ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೋಕರ್ ತರ ಆಡ್ತಿದ್ದಾನೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹೆಸರು ಹೇಳದೆ ತೀವ್ರವಾಗಿ ಗುಡುಗಿದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಕೇಸರಿ ನಾಯಕರ ಆಕ್ರೋಶದ ರಣಕಹಳೆ. ಹೌದು, ರಾಜ್ಯ ರಾಜಕಾರಣದಲ್ಲಿ ಈಗ ವಾಗ್ದಾಳಿಗಳ ಯುದ್ಧ ತಾರಕಕ್ಕೇರಿದೆ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರವರ ನಿವಾಸಕ್ಕೆ ಇಂದು ಭೇಟಿ ನೀಡಿದ್ದ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಆಡಳಿತ ಪಕ್ಷದ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರನ್ನು ಎಲ್ಲೂ ಪ್ರಸ್ತಾಪಿಸದೆಯೇ ಅವರಿಗೆ ಪರೋಕ್ಷವಾಗಿ ಸರಿಯಾಗಿಯೇ ಟಾಂಗ್ ನೀಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಇತ್ತೀಚೆಗೆ ರಾಜಕೀಯಕ್ಕೆ ಬಂದು ದೊಡ್ಡ ದೊಡ್ಡ ಮಾತನಾಡುತ್ತಿರುವವರು ಮೊದಲು ತಾವೇನು ಎಂಬುದನ್ನು ಅರಿತುಕೊಳ್ಳಬೇಕು. ಕೇವಲ ಮಾತುಗಾರಿಕೆಯಿಂದಲೇ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಹೇಗೆ ಮಾತನಾಡಬೇಕು ಎಂಬ ಕನಿಷ್ಠ ಜ್ಞಾನ ಇರಬೇಕು ಎಂದು ಕಟುವಾಗಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳನ್ನು ಮಾಡುವಾಗ ಭಾಷೆಯ ಮೇಲೆ ಸಂಯಮವಿರಬೇಕು. ಸದಾ ಮಾಧ್ಯಮಗಳ ಮುಂದೆ ಅಬ್ಬರಿಸುವುದೇ ಸಾಧನೆಯಲ್ಲ, ಕ್ಷೇತ್ರದ ಜನರ ಕೆಲಸ ಮಾಡುವುದು ಮುಖ್ಯ ಎಂದು ಚಾಟಿ ಬೀಸಿದ್ದಾರೆ. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ತಿರುಗಿಬಿದ್ದ ಛಲವಾದಿ ನಾರಾಯಣಸ್ವಾಮಿ ಕೆಲವರು ತಮಗೆ ಎಲ್ಲವೂ ಗೊತ್ತು ಎನ್ನುವಂತೆ ಆಡುತ್ತಿದ್ದಾರೆ. ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಮಾತನಾಡುವ ಮುನ್ನ ತಮ್ಮ ಜವಾಬ್ದಾರಿಯನ್ನು ಅರಿಯಬೇಕು ಎಂದಿದ್ದಾರೆ. ದೇಶದ ಭದ್ರತೆ ಮತ್ತು ಸುಭದ್ರ ನಾಯಕತ್ವವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ಕೆಲವರು ಇಂತಹ ಗುಲಾಮಿ ಮಾನಸಿಕತೆಯಲ್ಲಿ ಆಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ, ಪ್ರಮುಖ ಮುಖಂಡರುಗಳಾದ ಡಾಬಾ ಮಂಜುನಾಥ್, ಪ್ರದೀಪ್, ಪೆದ್ದೂರು ನಾಗರಾಜ್ ರೆಡ್ಡಿ, ಕುರುಬೂರು ರಾಜಣ್ಣ, ಕೆಎಂ ರಾಜಶೇಖರ್ ರೆಡ್ಡಿ ಸೇರಿದಂತೆ ಮತ್ತಿತರ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ನಿರಂತರ ರಾಜಕೀಯ ವಿದ್ಯಮಾನಗಳು ಹಾಗೂ ಕರಾರುವಾಕ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಇದು ನಿಮ್ಮ ಹೆಮ್ಮೆಯ ವಾಹಿನಿ. ಅರವಿಂದ್ ಅವರ ವಿಚಾರದಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಅನುಭವದ ಕೊರತೆ ಇರತಕ್ಕಂತ ಒಬ್ಬ ವ್ಯಕ್ತಿ. ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನವೇ ಇಲ್ಲ. ಯಾರ ಬಗ್ಗೆ ಹೇಗೆ ಬೇಕಾದರೂ ಮಾತಾಡ್ತಾರೆ. ನಾನು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನಾನು ಕೆಸರಿನ ಮೇಲೆ ಕಲ್ಲು ಹಾಕೋದಿಲ್ಲ ಇವತ್ತು. ಆದ್ರೆ ಇಲ್ಲಿ ಕೆಸರಿದೆ ಅಂತ ಹೇಳಿ ಗೊತ್ತಿಲ್ದಿದ್ದವ್ರಿಗೆ ಹೇಳ್ಬೇಕಲ್ಲ, ಅಷ್ಟೇ ಮಾಡ್ತಾ ಇದ್ದಾರೆ. ಅದು ಕೆಸರಿದೆ ಅಲ್ಲಿ, ನೀವು ಯಾರು ಕಲ್ಲು ಹಾಕ್ಬೇಡಿ, ನಿಮ್ಮ ಮೇಲೆ, ಆಮೇಲೆ ನಿಮ್ಮ ಮೇಲೇನೆ ಅದು ಹಾರುತ್ತೆ ಅಂತ ಅಷ್ಟೇ. ದೇಶದ ಪ್ರಧಾನಮಂತ್ರಿ ಮೋದಿಯವರ ಅಭಿಮಾನ ಇರೋರೆಲ್ಲಾನು ದೇಶದ್ರೋಹಿಗಳು ಅಂತ ನಾಚಿಕೆ ಆಗ್ಬೇಕಲ್ವ? ಯಾಕೆ ಸೋನಿಯಾ ಗಾಂಧಿ ಮೇಲೆ ಅಭಿಮಾನ ಇರ್ಬೇಕಾ? ಇಟಲಿ ಮೇಲೆ ಗಾಂಧಿ ಫ್ಯಾಮಿಲಿಯ ಗುಲಾಮಗಿರಿ ಮಾಡ್ಬೇಕಾ ಎಲ್ರೂ? ಅದು ನೀವು ಮಾಡ್ರಿ, ನಾವು ಗುಲಾಮಗಿರಿ ಮಾಡಲ್ಲ, ಅಭಿಮಾನ ತೋರಿಸ್ತೇವೆ. ಯಾಕೆ? ಇವತ್ತು ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಸುಭದ್ರವಾಗಿರ್ತಕ್ಕಂಥದ್ದು ಭಾರತ ದೇಶ. ಯಾರಿಂದ ಆಗಿದೆ? ಮೋದಿಯವರಿಂದ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರೆಗೆ ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಇತ್ತು. ಮೋದಿಯವರ ಮೇಲೆ ಇದೆಯಾ? ಅಂತಹ ಕಗ್ಗತ್ತಲ ರಾತ್ರಿಗಳ ಕಾಲ ಸ್ವತಂತ್ರ ಬಂದ ನಂತರ ಸಾಮಾಜಿಕ ಅರಿವಾಗಲಿ ರಾಜಕೀಯ ಅರಿವಾಗಲಿ ಜನರಿಗೆ ಇರಲಿಲ್ಲ. ಅವರವರ ಸಮಸ್ಯೆ ಅವ್ರಿಗೆ ಮುಖ್ಯ ಆಗಿತ್ತು. ಮೋದಿಜಿಯವರು ಬಂದ ಮೇಲೆ ಇವತ್ತು ಸಾಮಾಜಿಕ ಅರಿವು ಬಂದಿದೆ ಜನರಿಗೆ, ರಾಜಕೀಯ ಪ್ರಜ್ಞೆ ಬಂದಿದೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ದೇಶ ಅಂತ ಅರ್ಥವಾಗುತ್ತೆ. 100 ರೂಪಾಯಿ ಯಾರಾದ್ರೂ ಕದ್ರೂ ಸಂಜೆ ಹೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ 1 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ವರ್ಷಗಳಾದ್ರೂ ಯಾರು ಗೊತ್ತಾಗ್ತಿರ್ಲಿಲ್ಲ. ನೆಹರು ಅವರ ಕಾಲದಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ರಿ.
ಅಲ್ಲಿವರೆಗೂ ನಿಮ್ಮ ಭ್ರಷ್ಟಾಚಾರಕ್ಕೆ ಇತಿಶ್ರೀಯಾಡಿ ಮೋದಿಜಿಯವರನ್ನ ತಂದ ಮೇಲೆ ಇವತ್ತು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಒಂದು ಅಭಿವೃದ್ಧಿಯ ದೇಶವನ್ನಾಗಿ ಇವತ್ತು ಮಾಡಿದ್ದಾರೆ ಅವರು. ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದ 12 ವರ್ಷಗಳು ಅಂದ್ರೆ 4,399 ದಿನಗಳು ಈಗಾಗಲೇ ಅವರು ಕ್ರಾಸ್ ಮಾಡಿ 5 ದಿನಗಳಾಯ್ತು. ಇವತ್ತಿಗೆ 4,404 ದಿನ ಆಗಿದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಈ ದೇಶ ಆಡಳಿತ ಮಾಡಿದ ನೆಹರೂರವರು 4,398 ದಿನ ಇದ್ರು. ಅದನ್ನ ಮೀರಿ ಇವತ್ತು ಇವರು ಗೆದ್ದಿದ್ದಾರೆ. ಕಾಂಗ್ರೆಸ್ನವರಿಗೆ ಅರಿವಿಲ್ಲ. ಕಾಂಗ್ರೆಸ್ನವರು ಏನ್ ಹೇಳ್ತಾರೆ, ಅವರು ಇನ್ನೂ 16 ವರ್ಷ ಆಡಳಿತ 16 ವರ್ಷ ಮಾಡಿದ್ರಲ್ಲ, ಅದು ಬ್ರಿಟಿಷರು ಕೊಟ್ಟ ಗುಲಾಮಗಿರಿಯ 5 ವರ್ಷದ ಇದು ಆಡಳಿತ. ಅದು ನೀವು ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ನೀವು ಚುನಾವಣೆಯಲ್ಲಿ ಗೆದ್ದು ಆಡಳಿತ ಮಾಡಿದ್ದು 4,398 ದಿನ. ಇದರ ಅರಿವು ಕಾಂಗ್ರೆಸ್ನವರಿಗಿಲ್ಲ. ಇಂದಿರಾ ಗಾಂಧಿ ಭ್ರಷ್ಟಾಚಾರ ಮಾಡಿ ಇಡೀ ದೇಶದಲ್ಲಿ ಅವರ ವಿರೋಧವಾಗಿ ವಿರೋಧ ಪಕ್ಷಗಳು ಎದ್ದು ನಿಂತಾಗ ಅಧಿಕಾರಕ್ಕೆ ಉಳಿಸಿಕೊಳ್ಳಲಿಕ್ಕಾಗಿ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಏರಿ 2.5 ವರ್ಷಗಳ ಕಾಲ ಸಂವಿಧಾನ ಇದೆಯಾ. ನೀವು ಬಹಳ ವಿಷಯ ಅಂದ್ರಿ, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಅವ್ರಿಗೆ ಬಹಳ ವಿಷಯ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ವಿಷಯ, ಏನ್ ಗೊತ್ತಾ? RSS. ನೀವು ಪರಿಶಿಷ್ಟ ಜಾತಿ ವರ್ಗಗಳಿಂದ ಬಂದಿರ್ತಕ್ಕ, ನೀವು ಗೋಲ್ಡನ್ ಸ್ಪೂನ್ ಅಲ್ಲಿ ಇಟ್ಕೊಂಡು ಹುಟ್ಟಿದವರು. ಪರಿಶಿಷ್ಟ ಜಾತಿ ವರ್ಗಗಳು ಈ ಪ್ರಾಂತ್ಯದಲ್ಲಿ ಹೆಂಗೆಲ್ಲ ಜೀವನ ಮಾಡ್ತಾವ್ರೆ ಅಂತ ಇಲ್ಲಿ ಬಂದು ನೋಡಿ. ಹಳ್ಳಿ ಕಡೆ ನಿಮಗೆ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆನೇ ಗೊತ್ತಿಲ್ಲ. ಅಪ್ಪನ ಆಶೀರ್ವಾದದಲ್ಲಿ ಬೆಳೆದು ಮಂತ್ರಿ ಆಗಿದ್ದೀರಿ, ಆದ್ರೂ ನಮಗೇನು ಹೊಟ್ಟೆ ಉರಿಯಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪಡೆದು ಆ ಜನಾಂಗಗಳ ಸಮಸ್ಯೆ ಕೇಳಬೇಕು, ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು. ಅವ್ರು ಇವತ್ತಿಗೂ ಕೂಡ ದನ ಕರುಗಳು ತರ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾವ್ರೆ. ಅವರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ನೀವೇನ್ ಮಾಡ್ತಿದ್ದೀರಿ? ಆ ಮೀಸಲಾತಿಯನ್ನು ಪಡೆದು ಆ ಜನಾಂಗಗಳ ಕೆಲಸ ಮಾಡದೆ RSS ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ ನೀವು. ಬೆಳಗಿಂದ ಸಂಜೆವರೆಗೂ RSS. ಬೇರೆ ಕೆಲಸ ಇಲ್ವಾ ನಿಮಗೆ? RSS ಅನ್ನು ನೀವಲ್ಲ, ನಿಮ್ಮಪ್ಪ ಯಾರು ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ನೀವು ಹುಟ್ಟೋದಕ್ಕೆ ಮುಂಚೆ, ನಿಮ್ಮ ತಂದೆಯವರು ಹುಟ್ಟೋದಕ್ಕೆ ಮುಂಚೆ 1925ರಲ್ಲಿ ಹುಟ್ಟಿದೆ. ಅದು ಅವತ್ತು ಬ್ರಿಟಿಷರಿದ್ರು. ಬ್ರಿಟಿಷರ ಕಾಲದಿಂದನೂ ಅದು ಸಂಘಟನೆಯಾಗಿ ಇವತ್ತಿಗೂ ಬರ್ತಾ ಇದೆ. ಅದು ಸ್ವಯಂ ಸೇವಕ ಸಂಘ, ಸ್ವಯಂ ಒಬ್ಬೊಬ್ಬರ. ಆದ್ರಿಂದ ಕಾನೂನನ್ನ ಪುಸ್ತಕ ತೆಗೆದು ಓದಕ್ಕೆ ಹೇಳಿ ಅವರಿಗೆ. ಕಾನೂನಿನಲ್ಲಿ ಎಲ್ಲೂ ಕೂಡ ಸಂಘ ಆಗೋರು ಅಥವಾ ಸಂಘಟನೆಗಳು ರಿಜಿಸ್ಟರ್ ಆಗಲೇಬೇಕಂತ ಏನಿಲ್ಲ, ಕಾನೂನಲ್ಲಿ ಏನಿಲ್ಲ. ಆದ್ರೆ ಆಗ್ಬೋದು, ಆಗದಿದ್ರೆ ಹೋಗ್ಬೋದು. ಯಾಕೆ ನಿಮ್ಮನ್ನ RSS ಮಂತ್ರಿ ಮಾಡಿದಾರ? ನಿಮ್ಮನ್ನ RSS ಅನ್ನು ನೋಡ್ಕೊಳಕ, ಅವ್ರ ಯೋಗಕ್ಷೇಮ ನೋಡಕ ನಿಮ್ಮನ್ನ ಮಾಡಿರೋದು. ದಲಿತರ ಯೋಗಕ್ಷೇಮ ಮಾಡೋದು ನಿಮ್ ಕೆಲಸ ಅಲ್ವಾ? ಮಾಡ್ರಿ. ಈ ರೀತಿ ಇದೆಂದ್ರೆ ಜವಾಬ್ದಾರಿ ಬಿಟ್ಟು ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇದೆ. ಇದನ್ನ ದಯವಿಟ್ಟು ಅವ್ರನ್ನ ನಿಲ್ಲಿಸ್ಲಿಕ್ಕೆ ಕೇಳಿ. ಅವರು ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಗಳು ಬೇಕಾದಷ್ಟು ಅದನ್ನು ಮಾಡಕ್ ಹೇಳಿ ಅವ್ರಿಗೆ. ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಸಾಕಿ ಹೋಗಕ್ ಹೇಳಿ. RSS ಕೆಲಸ ಮಾಡಕ್ ಹೇಳಿ ಅವ್ರಿಗೂ. ಬರ್ತದೋ 3 ಬರ್ತದೋ 5 ಬರ್ತದೋ 10 ಪಟ್ಟಿ ಬರ್ತದ ನನಗೆ ಸಂಬಂಧ ಇಲ್ಲ. ನಾನೀಗ ಹೇಳ್ದೆ ಅಲ್ಲ, ರೈತರ ಸಮಸ್ಯೆ ಕೇಳಲಿಕ್ಕೆ ಯಾವನಾದ್ರೂ ಬದುಕಿದಾರ? ಕಾಂಗ್ರೆಸ್ಸಲ್ಲಿ 14 ಮಂತ್ರಿಗಳಾಗಿದ್ದೀರಿ. ಎಲ್ಲಿದ್ದೀರಿ? ಸೋನಿಯಾ ಗಾಂಧಿ ಅವರ ಬಾಗಿಲಲ್ಲಿ ಕುಳಿತಿದ್ದೀರಿ ಹೋಗೆಲ್ಲ 14 ಜನರು. ಇನ್ನು ಆಗಬೇಕಾದವರು ಅಲ್ಲೇ ಕುಳಿತಿದ್ದೀರಿ. ಅಮ್ಮ ಭಿಕ್ಷೆ ಕೊಡಿ, ಭಿಕ್ಷೆಯಿಂದ ಇಲ್ಲಿ ಅಂತ. ಅದು ಭಿಕ್ಷುಕರ ಪಾರ್ಟಿ. ಅದು ತಮಿಳುನಾಡಿನಲ್ಲಿ ನೋಡಿದ್ರಲ್ಲ, DMK ಜೊತೆಯಲ್ಲಿ ಒಪ್ಪಂದ. ಸೋತ ತಕ್ಷಣ ವಿಜಯ್ ದೇವ್ ಜೊತೆಯಲ್ಲಿ ಭಿಕ್ಷೆ ಭಿಕ್ಷೆ ಭಿಕ್ಷೆ. ನಮ್ಗೆ 2 ಮಂತ್ರಿ ಕೊಟ್ಬಿಡಿ, 2 ಮಂತ್ರಿ ಕೊಟ್ಬಿಡಿ.
ಭಿಕ್ಷುಕರ ಪಾರ್ಟಿ ಅದು. ಹಿಂಗಾಗಿ ಈಗ ನೋಡಿದೆ ಕೃಷ್ಣ ಬೈರೇಗೌಡರು ನನಗೆ BDA ಅದು ಏನಾದರೂ ಸೇರಿಸಿ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗ ನೋಡಿದೆ ನಾನು. ಯಾಕೆ BDA ಬೇಕು? ಕೊಟ್ರೆ ತಗೊಳ್ಳಿ, ನಮ್ಗೇನು ಸಂಬಂಧ ಇಲ್ಲ, ನೀವು ಕೊಟ್ರೆ ತಗೊಳ್ಳಿ. BDA ಬೇಕೇ ಬೇಕು. ಯಾಕೆ? ಸೈಟ್ಗಳ ಬೆಲೆ ಜಾಸ್ತಿ ಅಂತಲ್ಲ. ಇದುವರೆಗೂ ಎಕರೆಗಳದ್ದು ಇತ್ತಲ್ಲ, ರೆವಿನ್ಯೂ ಲ್ಯಾಂಡ್ ಅಲ್ಲಿ ಎಕರೆಗಳದ್ದು ಇತ್ತು. ಎಕರೆಗಿಂತ ಇವಾಗ ಸೈಟ್ ರೇಟ್ ಜಾಸ್ತಿ ಆಗ್ಬಿಟ್ಟದ, ಅದಕ್ಕೆ BDA ಬೇಕಾ? ಅಂದ್ರೆ ನೀವು ಜನರ ಸಮಸ್ಯೆಗೆ ಮಂತ್ರಿಗಳಾಗೋರಲ್ಲ, ನೀವು ಲೂಟಿಗಾಗಿ ಮಂತ್ರಿಗಳಾಗೋರ. ಅದೇ ನಿಮ್ ಕೋಲಾರದ ಇನ್ನೊಬ್ರು ಇದ್ದಾರೆ, ಬಹಳ ದೊಡ್ಡವರು, ಫುಡ್ ಮಿನಿಸ್ಟರ್. ನನಗೆ ಫುಡ್ಡೇ ಬೇಡ ಅಂತೆ ಅವ್ರಿಗೆ. ಯಾಕೆ ಅಂದ್ರೆ ಫುಡ್ ಅಲ್ಲಿ ವಿಟಮಿನ್ಸ್ ಕಮ್ಮಿ ಇದೆಯಂತೆ. ಸೋನಿಯಾ ಗಾಂಧಿ ಹೇಳವ್ರು ಅವರು, ನನಗೆ ಫುಡ್ ಬೇಡ, ವಿಟಮಿನ್ಸ್ ಕಮ್ಮಿ ಇದೆ ಅದರಲ್ಲಿ, ಅದರಿಂದ ಏನು ವರ್ಕೌಟ್ ಆಗಲ್ಲ, ನನಗೆ ಬೇರೆ ಯಾವ್ದಾದ್ರು ಒಳ್ಳೇದು ಕೊಡಿ ಅಂತ. ಅಂದ್ರೆ ಈ ಲೂಟಿ ಹೊಡೆಯಕ್ಕೆ ಬರೋರು ಇವರೆಲ್ಲಾನು ಅಂತ ಇವಾಗ ಗೊತ್ತಾಯ್ತಲ್ಲ. ಎಷ್ಟು ಪಟ್ಟಿ ಬಂದ್ರೆ ಏನು, ಜನಪರವಾದ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಲೂಟಿಕೋರರಿದ್ದಾರೆ. ಇದೊಂದು ಲೂಟಿ ಸರ್ಕಾರ. ಚಿಂತಾಮಣಿ ಟೌನ್ ಪಕ್ಕದಲ್ಲಿ ಬಾಗೇಪಲ್ಲಿ ರೋಡ್ಗೆ 6 ಹಳ್ಳಿನ ಮತ್ತೆ ಇವಾಗೆಲ್ಲ ನೋಟಿಸ್ ಕೊಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾನು ಲೆಟರ್ ಬರೀತೀನಿ, ನಾಳೆನೆ ಸೆಕ್ರೆಟರಿ ಲೆಟರ್ ಬರೆದು ನೋಡಿ. ನಿಮಗೆ ಗ್ರಾಂಟ್ ಎಲ್ಲ ಇದೆಯಾ? ನಿಮ್ಮ ಪತ್ರಗಳೆಲ್ಲ ಇದೆಯಾ? ಯಾಕೆ ನೀವು ಸ್ಟೇ ತಗೊಂಡಿಲ್ಲ? ಅವ್ರು ಇನ್ನ ಅಕ್ವಿಜೇಷನ್ಗೆ ಇನ್ನು ನೋಟಿಸ್ ಮಾಡಿಲ್ಲ. ನೋಟಿಸ್ ಮಾಡಿದ್ರೆ ಅವರು ಕೋರ್ಟ್ಗೆ ಹೋಗೋದು ಪೇಪರಲ್ಲಿ ಬಂದಿದೆ. ಇದು ನಮ್ದು ಇವರು ಹುನ್ನಾರ ಮಾಡ್ತಿದ್ದಾರೆ, ನಮ್ಮ ಜಮೀನುಗಳು ಕಿತ್ಕೊಳ್ತಾರೆ, ಇದನ್ನು ಮಾಡಬಾರ್ದು, ನೀವು ತಡೆ ಹಿಡಿಬೇಕು ಅಂತೇಳಿ ಸ್ಟೇ ತಗೋಬಹುದು. ಸ್ಟೇ ತಗೊಳ್ಳಿ ಮೊದಲು, ಪೇಪರ್ ಬಂದಲ್ಲೇ ಸಾಕು. ನಮಗೆ ಏನೋ ನಮ್ಗೆ ಆತಂಕ ಇದೆ, ನಮ್ಮ ಜಮೀನುಗಳು ಕಿತ್ಕೊಳ್ತಾರೆ ಅಂತ ಈ ರೀತಿ ಪ್ಲಾನ್ ಆಗಿದೆ. ನೋಡಿ, ಕುತ್ಕೊಂಡು ಮಾಡಿರೋ ಫೋಟೋ ಎಲ್ಲ ಬಂದಿದೆ. ಈಗ ಇದರಲ್ಲಿ ರೆಕಾರ್ಡ್ ಅಲ್ಲಿ ಇದೆಯಾ? ನಿಮ್ಮ ಹತ್ರ ಇದೆಯಲ್ಲ, ಅದೆಲ್ಲಾನು ಅಲ್ಲಿ ಕೆಲವೊಬ್ರದಿಲ್ಲ. ಎಲ್ರದ್ದು ಇಲ್ಲದೆ ಇರಬಹುದು, ಕೆಲವರದಿದೆ, ಕೆಲವರದಿಲ್ಲ. ಇರೋರು ಸಾಕು, ಇರೋರು ಹೋಗ್ರಿ. ಇದು ಇಟ್ಕೊಳ್ಳಿ, ನಾನು ಅದರಲ್ಲಿ ಲೆಟರ್ ಬರೀತೀನಿ. 4 ದಿವಸ ಬೇಗ ಪೊಲೀಸ್ ಅವರಿಗೆ. ಅದಾದ್ಮೇಲೆ ಹಬ್ಬದ ದಿವಸ ಕೊಯ್ತಾರೆ. ಕೊಯ್ದಾಗ ನಾವು ನೇರವಾಗಿ 112 ಕರೆ ಮಾಡಿ ಕಂಪ್ಲೇಂಟ್ ಮಾಡ್ತೀವಿ. 112 ಬಂದಮೇಲೆ ನಾವು ಹೋಗಿ ಅವ್ರನ್ನ ಇದು ಮಾಡಿ ಪೊಲೀಸ್ ಸರೆಂಡರ್ ಮಾಡ್ತೀವಿ. ನಾವು ಕೊಡೋ ಕಂಪ್ಲೇಂಟನ್ನು FIR ಮಾಡ್ತಾರೆ. FIR ಮಾಡಿಬಿಟ್ಟು ಮತ್ತೆ ಏನು ಮಾಡ್ತಾರೆ, ನಮ್ಮ ಮೇಲೆ ಇನ್ನೊಂದು ಕೇಸ್ ಮಾಡ್ತಾರೆ. ದಿವಸ ಆದ್ಮೇಲೆ FIR ಆದಮೇಲೆ ಮತ್ತೆ 10 ದಿವಸಕ್ಕೆ ನಮ್ಮ ಮೇಲೆ ಇನ್ನೊಂದು ಕೇಸ್ ಏನಂತ, ನಾವು ಶಾಂತಿ ಭಂಗ ಕೆಡುತ್ತಾ ಇದ್ವಿ ಅಂತ ನಾವು ನಿನ್ನೆ 317 ಮಾಡ್ತಾರಣ್ಣ, 317 ಮೂವ್ ಮಾಡ್ತಾರೆ. ನಮ್ಮ ಮೇಲೆ ರೋಡಿ ಶೀಟ್ ಮಾಡಕ್ಕೆ ಬೇಕು ಅಂತಂದ್ರೆ ನಾವು ಅಲ್ಲಿಗೆ ಸರ್ಕಾರಕ್ಕೆ ಗಮನಕ್ಕೆ ತರೋದೇ ತಪ್ಪ. ಅಂದ್ರೆ ಇಲ್ಲಿ ಅನ್ಯಾಯ ನಡೀತೈತೆ ಅಂತ ಜೆರಾಕ್ಸ್ ಕೊಡಿ. ಹೌದು ಸರ್, ಕೊಡ್ತೀವಿ ಸರ್. ಅನ್ಯಾಯ ನಡೀತೈತೆ ಅಂತ ಯಾವ ಗಮನಕ್ಕೆ ತರೋದೇ ತಪ್ಪ. ಫಸ್ಟ್ ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡಿ 107 ಹಾಕಿದ್ದೀರಾ? ಇಲ್ಲ, ಇದು ಲಾಯರ್ ಮುಖಾಂತರ ಇಲ್ಲೇ ಸಿವಿಲ್ ಕೋರ್ಟ್ ಅಲ್ಲೇ ಇಲ್ಲೇ ಹಾಕಬಹುದು. ಹೈಕೋರ್ಟ್ ಅಲ್ಲ, 107 ಸ್ಟೇ ಹಾಕಿಲ್ಲ ಅವರು. 132 ಹಾಕಿದ್ದಾರೆ. ಅರೆಸ್ಟ್ ಮಾಡಬಹುದು. ನೀವು ಹೈಕೋರ್ಟ್ ಹೋಗಿ ಸ್ಟೇ ಮಾಡಿಸಿ. ಇದು ನಾನು ಮುಳಬಾಲ್ ಮೊನ್ನೆ 4-5 ಜನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಅಡ್ರೆಸ್ ಕೊಡ್ತೀನಿ, ತಗೊಂಡು ಅದೇ ಕೊಡಿ, ಚೀಪ್ ಆಗಿ ಮಾಡಿ. ನಿಮ್ಮ ಹೆಸರು, ಫೋನ್ ನಂಬರ್ ಕೊಡಿ. ನಮಗೆ ಒಂದು ಸೆಟ್ ಜೆರಾಕ್ಸ್. ಮತ್ತೆ ಸರ್, ಈಗ ಅದೇನು ಕೆಂಪದೇನಹಳ್ಳಿದು
ಸರ್ಕಾರಿ ಬಂದಿರ ಭೂಮಿ ಅಂತ ಹೊಡಿತಾ ಇದ್ದಾರೆ ಸರ್ ಈಗ ಮನೆಗೆಲ್ಲ ಈಗ ಹೊಡಿತಾ ಅದೇ ಇದ್ದಾರೆ ಮೊನ್ನೆ ಮುನ್ಸಮಣ್ಣ ಮಾತಾಡೋದು. ಅದೇ ರೀತಿ ಕೂಟಳ್ಳಿ ಅಂತ ನಮ್ಮ ಇಲ್ಲಿ ಅಲ್ಲಿ ಇದರೊಳಗೆ ಬರ್ಬೇಕಾದ್ರೆ ಬರುತ್ತೆ. ಅದೇ ರೀತಿ ಬಂದಿರ ಭೂಮಿನ 36/2ರಲ್ಲಿ 3 ಎಕರೆ 36 ಗುಂಟೆನ ಒಂದು ಗೋಮ್ನವರು ಕಾಂಪೌಂಡ್ ಹಾಕೊಂಡು ಬಾಡಿಗೆ ಕೊಟ್ಟು ಅದರಲ್ಲಿ ದುಡ್ಡು ಕೂಡ ತಗೊಳ್ತಾ ಇದ್ದಾರೆ. ಇದನ್ನು ತೆರವು ಮಾಡಬೇಕು ಅಂತ 2022ರಲ್ಲಿ ನಾನು ತಹಶೀಲ್ದಾರ್ಗೆ ಲೆಟರ್ ಕೊಟ್ಟಿದ್ದೀನಿ. ಪಾಣಿ ಸಮೇತ ಅಂದ್ರೆ ಏನು ಹಳೆ ಪಾಣಿಯಿಂದ ಪ್ರೆಸೆಂಟ್ ಪಾಣಿವರೆಗೂ ಎಲ್ಲ ಸರ್ಕಾರಿ ಬಂದಿರ ಭೂಮಿಯಿಂದ ಬರ್ತಾ ಇದೆ. ಆದ್ರೂ ಅದ್ರ ಮೇಲೆ ಏನು ಕ್ರಮ ತಗೊಳ್ತಾ ಇಲ್ಲ ಅವರು. ಇದು ಈ ರೀತಿ ಇಟ್ಕೊಂಡು ಈ ತರದ ಜಮೀನು ಬಿಟ್ಬಿಟ್ಟು ಮನೆಗೆ ಕಟ್ಕೊಂಡವ್ರು ಮಾತ್ರ ಹೋಗಿ ಡೆಮಾಲಿಷನ್ ಮಾಡ್ತಾರೆ. ಅಂದ್ರೆ ಅವ್ರದ್ದು ಯಾವ್ದೋ ಒತ್ತಡಕ್ಕೆ ಬಂದು ಅದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿರೋರೆಲ್ಲ ಯಾವ ಪಾರ್ಟಿ ಅವರು? ಅಲ್ಲಿರೋರು 2 ಪಾರ್ಟಿಯಲ್ಲಿ JDS ಕಾಂಗ್ರೆಸ್. ಮತ್ತೆ ಅವನು ವೋಟ್ ಬೇಕು ಅಂದ್ರೆ ಬಿಜೆಪಿನವ್ರು ಮಾತ್ರ ಹೊಡೆದಾಕ್ಬೇಕು, ಕಾಂಗ್ರೆಸ್ನವ್ರು ಹೊಡಿಬಾರ್ದು. ಬಟ್ ಎರಡು ಹೊಡೆದವನ ಇಲ್ಲ, JDS ಫಾಲೋವರ್ಸ್ ಮಾತ್ರ ಹೊಡೆದಿರೋದನ್ನ. ಇನ್ನು 19 ಮನೆಗಳು ಹಂಗೆ ಇದೆ, ಒಂದು ಮನೆ ಮಾತ್ರನೇ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. NDA ಅವರು ಹೊಡೆದಿದ್ದಾರೆ, ಕಾಂಗ್ರೆಸ್ ಅವರು ಹೊಡೆದಿಲ್ಲ. ಅಲ್ಲಿ ಅವ್ರು ಮುಟ್ಟಿಲ್ಲ, ಬಲಾಢ್ರದ್ದು ಮುಟ್ಟಿಲ್ಲ ಸರ್, ಬಡವ್ರು ಹೊಡೆದಿದ್ದಾರೆ. ಅಂದ್ರೆ ಕಾಂಗ್ರೆಸ್ನವ್ರು ಬಲಾಢ್ಯರ ಹೌದು. ಇರುವುದಲ್ಲ ಹೆಂಗೆ ಅಂದ್ರೆ ಈಗ ತಹಶೀಲ್ದಾರ್ಗೆ ಇದು ಮಾತಾಡ್ಬಿಟ್ಟು ಸರ್ಕಲ್ ಇಸ್ಬಿಟ್ಟು ಕೊಟ್ಟೆ ಸರ್. ತಹಶೀಲ್ದಾರ್ಗೆ ನಾವು ಬೇರೆ ಯಾವ್ದಾದ್ರು ಕೊಟ್ರೆ ಅದನ್ನ ಮಾಡೋದು